ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತೆ ನಮಸ್ತಸ್ಮೈ 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 ನಮೋ ನಮಃ. ನಂಬಿಕೆ ದ್ರೋಹಿ! ನೀನಾ? ಹೌದು ಸರ್, ನಿಮ್ ಜೊತೆ ಮಾತಾಡಬೇಕು. ನನಗೆ ಮಾತಾಡೋಕೆ ಇಷ್ಟ ಇಲ್ಲ. ಸರ್ 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 ಪ್ಲೀಸ್ ಸರ್, ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಸರ್. ನನಗೆ ಮಾತಾಡೋಕೆ ಇಷ್ಟ ಇಲ್ಲ ಅಂತ ಹೇಳ್ದೆ ತಾನೆ? ನೀನು ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ. ನೀನೊಬ್ಳು ದ್ರೋಹಿ. ಸರ್ ಹಾಗೆಲ್ಲ ಹೇಳ್ಬೇಡಿ ಸರ್. ಇಲ್ಲಿಂದ ಹೋಗ್ಬಿಡು. ನಾನ್ ನೆಮ್ಮದಿಗೋಸ್ಕರ ದೇವಸ್ಥಾನಕ್ಕೆ ಬರ್ತೀನಿ. ಇಲ್ಲೂ ನಿನ್ನ ಹೊಲಸ್ ಮುಖ ತೋರಿಸ್ಬೇಡ. ಸರ್ 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 ಏಯ್ ಸರ್, ನಾನು ಮಾಡಿದ ತಪ್ಪು ಸರ್, ನನಗೆ ಕ್ಷಮಿಸಿ ಸರ್. ಪರಿ, ಪ್ಲೀಸ್ ಸರ್. ಏನ್ ಮಾಡ್ತಿದೀಯ ನೀನು? ಮೊದಲು ಕಾಲ್ ಬಿಡು. ನಾನು ನಿಮ್ ಹತ್ರ ಮಾತಾಡ್ಲೇಬೇಕು. ನಾನು ನಿಮ್ಗೆ ಹೇಳೋದನ್ನ ಕೇಳ್ತೀನಿ ಅಂತ ಹೇಳಿ ಸರ್, ಆಗ್ಲೇ ನಾನು ನಿಮ್ ಕಾಲ್ ಬಿಡೋದು. ಇಲ್ಲ ಅಂದ್ರೆ ನಾನು ನಿಮ್ ಕಾಲ್ ಬಿಡಲ್ಲ ಸರ್. ನಾನು ಯಾಕೆ ಹಾಗೆ ಮಾಡಿದೆ ಅಂತ ನೀವು ಕೇಳಬೇಕು ಸರ್. ಪ್ಲೀಸ್ ಸರ್. ಸರಿ ಸರಿ, ಮೊದಲು ನನ್ನ ಕಾಲ್ ಬಿಡು. ಸರ್, ಈವೆಂಟ್ನಲ್ಲಿ ಆದ ಘಟನೆಯಿಂದ ನಿಮ್ ಕಂಪನಿ ಹೆಸರು ಹಾಳಾಗುತ್ತೆ ಅಂತ ಖಂಡಿತ ನಾನು ಅನ್ಕೊಂಡಿರ್ಲಿಲ್ಲ ಸರ್. ನಾನು ಸೇಡಿ ಇದ್ದಿದ್ದು ನಿಮ್ಮೇಲಲ್ಲ ಸರ್. ನಾನು ಸೇಡಿ ಇದ್ದಿದ್ದು ಬರೀ ಸರೋಜಾದೇವಿ ಮೇಲೆ. ನಾನು ಈ ಊರಿಗೆ ಬಂದಿದ್ದು ಅದಕ್ಕಾಗಿ ಸರ್. ಸರೋಜಾದೇವಿ ಮೇಲೆ ಸೇಡ್ ತೀರ್ಸ್ಕೊಳಕ್ ಬಂದ್ಯಾ? ಸರ್, ಸರೋಜಾದೇವಿ ಈ ಊರಲ್ಲಿ ದೊಡ್ಡ VVIP. ಹೇಳ್ಬೇಕು ಅಂದ್ರೆ ಈ ಊರ್ಗೆ ಅವಳು ರಾಣಿ ಇದ್ದಂಗೆ. ಇಂಥ ಪವರ್ಫುಲ್ ವ್ಯಕ್ತಿ ಜೊತೆ ಹೋರಾಡೋಕೆ ಒಂದ್ ಸಾಧಾರಣ ಊರಿಂದ ನೀನ್ ಇಲ್ಲಿಗೆ ಬಂದಿದ್ಯಾ? ನನ್ಗೇನು ಅರ್ಥ ಆಗ್ತಿಲ್ಲ. ನಿನಗೂ ಅವಳ ಮಧ್ಯ ಏನಾಗಿದೆ? ಆಕ್ಚುಲ್ ಆಗಿ ಸರೋಜಾದೇವಿ ಮಗ ಅಭಿನ ನೋಡಿ ಮಾತಾಡ್ಬೇಕು ಅಂತ ನಾನು ಸಿಟಿಗೆ ಬಂದೆ. ಆದ್ರೆ ಸರೋಜಾದೇವಿ ಮಾಡಿರೋ ಟೈಟ್ ಸೆಕ್ಯೂರಿಟಿನ ದಾಟಿ ನನ್ನಿಂದ ಅಭಿನ ಮೀಟ್ ಮಾಡೋಕ್ಕಾಗ್ಲಿಲ್ಲ. ಅಭಿ ಅವ್ರ ಎಂಗೇಜ್ಮೆಂಟ್ನ ನಾನು ನಿಲ್ಲಿಸ್ಲೇಬೇಕಾದ ಪರಿಸ್ಥಿತಿಯಲ್ಲಿದ್ದೆ ಸರ್. ಆದ್ರೆ ಅದನ್ನ ಹೇಗ್ ಮಾಡ್ಲಿ ಅಂತ ಗೊತ್ತಾಗ್ಲಿಲ್ಲ. ಆವಾಗ್ಲೇ ಅಭಿ ಎಂಗೇಜ್ಮೆಂಟ್ ಫಂಕ್ಷನ್ನ ನಿಮ್ ನಳನ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಆರ್ಗನೈಸ್ ಮಾಡ್ತಿದೆ ಅಂತ ಗೊತ್ತಾಯ್ತು ಸರ್. ನಿಮ್ ಕಂಪ್ನಿ ಮೂಲಕ ನಾನು ಅಭಿ ಎಂಗೇಜ್ಮೆಂಟ್ ನಿಲ್ಸೋದಕ್ಕೆ ನಿಮ್ ಕಂಪ್ನಿಗೆ ಬಂದು ನಾನು ಜಾಯ್ನ್ ಆದೆ. ಸರ್ ಸರ್, ದಯವಿಟ್ಟು ನನ್ನ ಕ್ಷಮಿಸಿ ಸರ್. ನಾನು ನಿಮ್ಗೆ ದ್ರೋಹ ಮಾಡ್ಬೇಕು ಅಂತನೋ ಇಲ್ಲ ನಿಮ್ ಕಂಪನಿ ಹೆಸರು ಹಾಳು ಮಾಡ್ಬೇಕು ಅಂತನೋ ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ. ಅಭಿ ಎಂಗೇಜ್ಮೆಂಟ್ ನಿಲ್ಸೋದಕ್ಕೆ ನಾನು ನಿಮ್ ಕಂಪನಿನ ಯೂಸ್ ಮಾಡ್ಕೊಂಡೆ. ಅದು ತಪ್ಪೇ ಸರ್. ಆದ್ರೆ ತಪ್ಪೋ ಸರಿನೋ ಅದೆಲ್ಲ ನೋಡೋ ಪರಿಸ್ಥಿತಿಲಿ ನಾನು ಇರ್ಲಿಲ್ಲ ಸರ್. ಆ ಟೈಮಲ್ಲಿ ಏನ್ ಮಾಡ್ಬೇಕೋ ಗೊತ್ತಿರ್ಲಿಲ್ಲ. ನಾನು ಹಾಗೆ ಮಾಡ್ಬೇಕಾಯ್ತು. ಸರಿ, ಅಭಿಗೂ ನಿನಗೂ ಏನ್ ಸಂಬಂಧ? ಅವನ ಎಂಗೇಜ್ಮೆಂಟ್ ನ ಯಾಕೆ ನಿಲ್ಲಿಸ್ದೆ? ನನ್ನ ಅಕ್ಕ ದೇವಿ ಮತ್ತೆ ಸರೋಜಾದೇವಿ ಮಗ ಅಭಿನು ಒಬ್ರನ್ನೊಬ್ರು ಸಿನ್ಸಿಯರ್ ಆಗಿ ಲವ್ ಮಾಡ್ತಿದ್ರು. ನನ್ನ ಅಕ್ಕ ಒಬ್ಳು ಅಮಾಯಕಳು. ಅಭಿ ಪ್ರೀತಿಗೆ ಮನಸ್ಸೋತು ತನ್ನಂತಾನೆ ಅರ್ಪಿಸ್ಕೊಂಡ್ಲು. ಈಗ ಅವಳ ಹೊಟ್ಟೆಲಿ ಒಂದು ಮಗು ಬೆಳೀತಿದೆ ಸರ್. ಅವಳ ಜೀವನ ಕಾಪಾಡಬೇಕು. ಅವಳ ಹೊಟ್ಟೆಲ್ ಬೆಳೀತಿರೋ ಮಗುಗೆ ಭವಿಷ್ಯ ರೂಪಿಸ್ಬೇಕು. ನನ್ನ ಅಕ್ಕನ್ನ ಅಭಿ ಜೊತೆ ಒಂದು ಮಾಡಬೇಕು. ಈ 3 ಗುರಿಗೋಸ್ಕರ
ನಾನು ಇಲ್ಲಿಗೆ ಬಂದಿದ್ದು. ಏನ್ ಸರ್ ಹಾಗೆ ನೋಡ್ತಾ ಇದ್ದೀರಾ? ನಿಮಗ್ ನನ್ ಮೇಲೆ ಇನ್ನೂ ನಂಬಿಕೆ ಬರ್ತಿಲ್ವಾ? ನಿಮ್ಮನ್ನ ನಂಬಿಸ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು ಹೇಳಿ? ನಾನು ಹೇಳ್ತಾ ಇರೋದೆಲ್ಲ ಸತ್ಯ ಸರ್. ಪರಿ, ಏನಮ್ಮ ಇದು? ನನ್ನ ಅರ್ಥ ಮಾಡ್ಕೊಳ್ದೆ ನನ್ನ ಮೇಲೆ ಅನುಮಾನ ಪಟ್ರಲ್ಲ ಸರ್. ನಾನು ಊರಿಂದ ಸಿಟಿಗೆ ಬಂದಿದ್ದ ಅವತ್ ರಾತ್ರಿ ನಿಮ್ ಮಗಳ ಮೇಲೆ ರೌಡಿಗಳು ಅಟ್ಯಾಕ್ ಮಾಡ್ತಾ ಇದ್ದಿದ್ದೆಲ್ಲ ನಿಜಾನೇ ಸರ್. ಅದ್ರಲ್ಲಿ ನಾನು ಏನು ನಾಟಕ ಮಾಡಿಲ್ಲ. ನನ್ನ ನೀವು ದ್ರೋಹಿ ಅಂತ ಹೇಳಿದ್ರಲ್ಲ, ಆ ಮಾತು ನನ್ನಿಂದ ಸಹಿಸೋಕಾಗ್ತಿಲ್ಲ ಸರ್. ಪರಿ, ಅದು ಅಭಿನ ಮೀಟ್ ಮಾಡೋದಕ್ಕೆ ನಿಮ್ ಕಂಪ್ನಿನ ಯೂಸ್ ಮಾಡ್ಕೊಳ್ಳೋದು ಬಿಟ್ಟು ನನಗೆ ಬೇರೆ ದಾರಿ ಕಾಣಿಸ್ಲಿಲ್ಲ ಸರ್. ನನ್ನ ನಂಬಿ ಸರ್, ಪ್ಲೀಸ್. ನಾನು ಯಾವ ತಪ್ಪು ಮಾಡಿಲ್ಲ. ಅಯ್ಯಯ್ಯೋ, ಏನಮ್ಮ ಇಷ್ಟು ದೊಡ್ಡ ಗಾಯ ಆಗಿದೆ? ಪರವಾಗಿಲ್ಲ ಸರ್. ನೀವು ನನ್ನ ದ್ರೋಹಿ ಅಂತ ಹೇಳಿದ್ದಕ್ಕಿಂತ ಇದೇನ್ ದೊಡ್ಡ ಗಾಯ ಅಲ್ಲ. ಐ ಆಮ್ ರಿಯಲಿ ಸಾರಿ ಅಮ್ಮ. ನಿನ್ನ ಅಕ್ಕನ ಬದುಕಲ್ಲಿ ಇಂಥದ್ದೊಂದು ಘಟನೆ ಆಗಿರುತ್ತೆ, ಅದಕ್ಕಾಗಿ ನೀನ್ ಇಲ್ಲಿಗೆ ಬಂದಿದ್ಯಾ ಅಂತ ನನಗೆ ಹೇಗಮ್ಮ ಗೊತ್ತಿರುತ್ತೆ? ನನ್ನ ಅಕ್ಕ ದೇವಿ ಸತ್ತಿದ್ದಾಳೆ ಅಂತ ಸರೋಜಾ ದೇವಿ ಅನ್ಕೊಂಡಿದ್ದಾಳೆ. ಅವಳಿನ್ನೂ ಬದುಕಿದಾಳೆ ಅನ್ನೋ ಸತ್ಯ ಸರೋಜಾ ದೇವಿ ಗೊತ್ತಾದ್ರೆ ನನ್ನ ಅಕ್ಕನ ಜೊತೆ ನನ್ನ ಇಡೀ ಕುಟುಂಬನ ನಾಶ ಮಾಡ್ಬಿಡ್ತಾಳೆ. ಅದಕ್ಕಾಗಿ ನನ್ನಿಂದ ಸರೋಜಾ ದೇವಿ ಜೊತೆ ನಿಂತು ಹೋರಾಡಕ್ಕಾಗ್ತಿಲ್ಲ. ಇದಕ್ಕೋಸ್ಕರ ನಿಮ್ ಕಂಪ್ನಿಗೆ ನಾನು ಕೆಲ್ಸಕ್ಕೆ ಸೇರ್ಕೊಂಡೆ, ಎಂಗೇಜ್ಮೆಂಟ್ ನಿಲ್ಲಿಸ್ದೆ. ಸರ್, ಇದಕ್ಕೂ ಮೇಲೂ ನೀವು ನನ್ನ ನಂಬಲಿಲ್ಲ ಅಂದ್ರೆ ನನಗೆ ಯಾವ ಶಿಕ್ಷೆ ಬೇಕಾದ್ರೆ ಕೊಡಿ ಸರ್. ನನ್ನ ಕುತ್ತಿಗೆ ಹಿಚ್ಕಿ ಸಾಯಿಸ್ಬಿಡಿ ಸರ್. ಬಿಡಮ್ಮ, ಸಾಯಿಸಿ. ಏನಿದೆಲ್ಲ? ಸಾಯಿಸ್ಬಿಡಿ ಸರ್, ನನ್ನನ್ನ ಆತರ ಸಾಯಿಸ್ಬಿಡಿ. ಪಡ್ಬೇಡ, ನಿನ್ ನಂಬ್ತೀನಿ ನಾನು. ನನ್ನ ಅಕ್ಕ ಹೋಟೆಲ್ ಬೆಳಿತಿರೋ ಮಗುಗೆ ನ್ಯಾಯ ಸಿಗ್ಬೇಕು ಸರ್. ಅಭಿನ ನೇರವಾಗಿ ಮೀಟ್ ಮಾಡ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೆ. ಆದ್ರೆ ದೇವಿ ಸತ್ತಿದ್ದಾಳೆ ಅಂತ ಸರೋಜಾ ದೇವಿ ಅವರನ್ನ ನಂಬಿಸಿದಾಳೆ ಸರ್. ಆದ್ರಿಂದ ಅಭಿಯವ್ರ ಮಾನಸಿಕ ಸ್ಥಿತಿ ಕೂಡ ಚೆನ್ನಾಗಿಲ್ಲ. ಅವ್ರ ಜೊತೆ ಮಾತಾಡೋದು ಕೂಡ ನನಗೆ ಸರಿಯಾದ ಸಂದರ್ಭ ಸಿಗ್ತಾ ಇಲ್ಲ ಸರ್.